ಐಪಿಎಸ್ ಆಫೀಸರ್ ವರ್ಸಸ್ ಸೆಂಟ್ರಲ್ ಮಿನಿಸ್ಟರ್ ನಡುವಿನ ಜಟಾಪಟಿ ಸದ್ಯಕ್ಕೆ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಮುಂದುವರೆದು ಟ್ವೀಟ್ ಮಾಡ್ತಾರೆ. ಎಡಿಜಿಪಿ ವರ್ಸಸ್ ಕೇಂದ್ರ ಮಂತ್ರಿಯ ಜಟಾಪಟಿ ಮೂಲಕ ಮತ್ತೆ ಮುಂದುವರೆದಿದೆ. ಮತ್ತೆ ಟ್ವೀಟ್ ಮೂಲಕ ತಿರುಗೇಟನ್ನು ಕೊಟ್ಟಿದ್ದಾರೆ ದಳಪತಿ. ಅಪ್ರಬುದ್ಧ ಅವಿವೇಕಿಗಳಿಗೆ ಏನು ಹೇಳೋದು ಅಂತ ಪ್ರಶ್ನೆ ಮಾಡಿದ್ದಾರೆ. ನನ್ನ ಸರ್ಕಾರದಲ್ಲೂ ಕೂಡ ಈ ಅಧಿಕಾರಿ ಕೆಲಸ ಮಾಡಿದ್ರು. ಊರನ್ನ ಮೇಯೋದಕ್ಕೆ, ಕೊಚ್ಚಿಯಲ್ಲಿ ಉರುಳಾಡೋದಕ್ಕೆ, ಸುಲಿಗೆ ಮಾಡಲು ನಾನು ಬಿಟ್ಟಿರಲಿಲ್ಲ. ಹದ್ದು ಬಸ್ತಿನಲ್ಲಿಟ್ಟು ಇವರಿಂದ ಕೆಲಸ ಮಾಡಿಸಿದ್ದೆ. ನಿಮಗೆ ಅಂತಹ ಎದೆಗಾರಿಕೆ ಇದೆಯಾ ಸಚಿವರೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಳಂಕಿತ ಅಧಿಕಾರಿಗಳಿಂದ ರಕ್ಷಣೆ ಪಡೆದುಕೊಳ್ಳುವ ನಿಕೃಷ್ಟ ಸ್ಥಿತಿ ನಂಗಿನ್ನೂ ಬಂದಿಲ್ಲ, ಬರುವುದೂ ಇಲ್ಲ. ಎಡಿಜಿಪಿ ಚಂದ್ರಶೇಖರ್ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರಿಗೆ ಎಚ್ಡಿಕೆ ಟಕ್ಕರ್ ಕೊಟ್ಟಿದ್ರು. ನಿನ್ನೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಒಂದು ವಿಚಾರವನ್ನು ಪ್ರಸ್ತಾಪಿಸ್ತಾರೆ. ನಿಮ್ಮ ಅಧಿಕಾರ ಅವಧಿಯಲ್ಲೂ ಕೂಡ IPS ಅಧಿಕಾರಿಯಾಗಿರುವಂತಹ ಚಂದ್ರಶೇಖರ್ ಕೆಲಸ ಮಾಡಿದ್ರು, ಹಾಗೆ ಯಾಕೆ ಪ್ರಶ್ನೆ ಮಾಡಲಿಲ್ಲ ಅಂಥೇಳಿ ಒಂದಿಷ್ಟು ವಿಚಾರವನ್ನು ಪ್ರಸ್ತಾಪಿಸಿದ್ರು. ಅದಕ್ಕೆ ಇವತ್ತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಬರಹವನ್ನ ಬರೆದುಕೊಳ್ಳುವ ಮೂಲಕ ಮತ್ತೊಮ್ಮೆ ಟಕ್ಕರ್ ಕೊಡುವ ಕೆಲಸವನ್ನ, ತಿರುಗೇಟು ಕೊಡುವಂತಹ ಕೆಲಸವನ್ನ HD ಕುಮಾರಸ್ವಾಮಿಯವರು ಮಾಡಿರುವಂತಹದ್ದು. ಈಗ ಅವರ ವರ್ತನೆ ಏನಿತ್ತು, ನನ್ನ ಕಾಲದಲ್ಲಿ ಆ ರೀತಿಯ ವರ್ತನೆ ಇರಲಿಲ್ಲ, ಆ ರೀತಿ ಬಾಲ ಬಿಚ್ಚೋದಕ್ಕೆ ನಾನು ಅವಕಾಶ ಕೊಡಿರಲಿಲ್ಲ ಅನ್ನುವಂತಹ ಅರ್ಥದಲ್ಲಿ ಅವರೀಗ ಟ್ವೀಟ್ ಮಾಡಿರುವಂಥದ್ದು. ಮೊನ್ನೆ ಕೋಲಾರ ಕಾಂಗ್ರೆಸ್ನಲ್ಲಿ ಸಭೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ದೊಡ್ಡ ಗಲಾಟೆ ಆಗಿ ಹೋಗಿತ್ತು. ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿತ್ತು. ಈ ಮೂಲಕ ಕೋಲಾರದ ಕಾಂಗ್ರೆಸ್ನಲ್ಲಿ ಬಣ ರಾಜಕಾರಣ ಇರೋದು ಮತ್ತೊಮ್ಮೆ ಮಗದೊಮ್ಮೆ ಸಾಬೀತಾಗಿತ್ತು. ಈ ಸಭೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಬಾಬು ಅವರ ಮೇಲೆ ಹಲ್ಲೆಯಾಗಿತ್ತು. ಸಭೆಯಲ್ಲಿ ನಡೆದ ಮಾರಾಮಾರಿಯ ಘಟನೆಯ ಕುರಿತು ಜಿಲ್ಲಾಧ್ಯಕ್ಷ ತಡರಾತ್ರಿ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ನನ್ನ ಮೇಲೆ ಹಲ್ಲೆ ಮಾಡಿದ ಅಮರ್ನಾಥ್ ಹಾಗೂ ಬಾಲು ಎಂಬುವರಿಗೆ MLC ಅನಿಲ್ ಕುಮಾರ್ ಅವರು ಕುಮ್ಮಕ್ಕನ್ನು ಕೊಟ್ಟಿದ್ದಾರೆ. ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ದೂರನ್ನು ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಅಮರ್ನಾಥ್ ಹಾಗೂ ಅವರ ಬೆಂಬಲಿಗರು ಕೂಡ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರತಿ ದೂರನ್ನು ಕೊಟ್ಟು ನಮ್ಮ ಮೇಲೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೂ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಬಾಬು ದೂರನ್ನು ಕೊಟ್ಟಿದ್ದು, ಅದಕ್ಕೆ ಆಹಾರ ಸಚಿವ KH ಮುನಿಯಪ್ಪ ಕುಮ್ಮಕ್ಕನ್ನು ಕೊಟ್ಟಿದ್ದಾರೆ ಅಂತೇಳಿ ದೂರನ್ನು ಕೊಟ್ಟರು. ಹಾಗಾಗಿ ಕೋಲಾರ ಗ್ರಾಮಾಂತರ ಪೊಲೀಸರು ಗಲಾಟೆಯನ್ನು ಬಿಡಿಸಿದರು, ಸಮಾಧಾನ ಪಡಿಸಿದರು. ಎರಡು ಗುಂಪಿನವರ ದೂರುಗಳನ್ನು ದಾಖಲು ಮಾಡಿಕೊಂಡಿರುವ ಪೊಲೀಸರು ಇಬ್ಬರಿಗೂ ಕೂಡ NCR ಕೊಟ್ಟು ಕಳುಹಿಸಿದ್ದಾರೆ. ಪೊಲೀಸ್ ಠಾಣೆಯ ದೂರಿಗಷ್ಟೇ ಗಲಾಟೆ ಸೀಮಿತವಾಗಿದೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಪರವಾಗಿ ಕುಂಬಾರ ಸಮುದಾಯ ಬೆಂಬಲವಾಗಿ ನಿಂತಿದೆ. ಕೋಲಾರದ ಹೊಸ ಬಸ್ ನಿಲ್ದಾಣದ ವೃತ್ತದಲ್ಲಿ MLC ಅನಿಲ್ ಕುಮಾರ್ ಪ್ರತಿಕೃತಿ ದಹನ ಮಾಡಲಾಗಿದೆ. ಈ ವೇಳೆ ಅನುಮತಿ ಪಡೆಯದೆ ಪ್ರತಿಕೃತಿ ದಹನಕ್ಕೆ ಮುಂದಾದ ಹಿನ್ನೆಲೆಯಲ್ಲಿ ಅವರನ್ನು ಪೊಲೀಸರು ವಶಕ್ಕೆ ಪಡೆದರು. ಇನ್ನು ಕುಂಬಾರ ಸಮುದಾಯದ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಅನಿಲ್ ಕುಮಾರ್ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಕೋಲಾರ ಕಾಂಗ್ರೆಸ್ನಲ್ಲಿ ಮನೆಯೊಂದು ಹಲವು ಬಾಗಿಲಾಗಿರೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ನಾಯಕರು ಯಾವ ರೀತಿ ಮದ್ದನ್ನ ಅರಿತಾರೆ, ಈ ಪರಿಸ್ಥಿತಿಯನ್ನ ಹೇಗೆ ಶಾಂತಗೊಳಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಲೆವೆಲ್ ಮೀಟಿಂಗ್ ಇತ್ತು ಇವತ್ತು. ಎಲ್ಲ MLAಗಳು MLCಗಳು ಎಲ್ಲ ಸೇರಿದ್ರು ಇವತ್ತು ಮೀಟಿಂಗ್ಗೆ. ನಮಗೂ ಇನ್ಫಾರ್ಮೇಷನ್ ಕೊಟ್ಟಿದ್ರು, ಕಾಂಗ್ರೆಸ್ ಮೀಟಿಂಗ್ ಇದೆ ಬರಬೇಕು ಕಾರ್ಯಕರ್ತರು ಅಂದ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ರು. ನಾವು ಹೋಗಿದ್ವಿ. ತೀವ್ರವಾಗಿ ಖಂಡಿಸ್ತಾ ಇದೆ. ಇದು ಬರೀ ಕೇವಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಾದ್ಯಂತನೂ ಸಹ ಘಟನೆ ನಿಜವಾಗ್ಲೂ ನಮಗೆ ಕುಂಬಾರ ಸಮಾಜಕ್ಕೆ ಬಹಳಷ್ಟು ನೋವನ್ನು ಉಂಟು ಮಾಡ್ತಾ ಇದೆ. ಯಾಕಂದರೆ ವರ್ಗಗಳಲ್ಲಿ ಅತಿ ಸೂಕ್ಷ್ಮವಾದಂಥ ಒಂದು ಕುಂಬಾರ ಸಮಾಜವಾಗಿದ್ದು, ಅವರನ್ನು ಅವಾಚ್ಯ ಶಬ್ದಗಳಿಂದ ಬೈದು ಅವರಿಗೆ ಅವಮಾನ ಮಾಡಿದ್ದಾರೆ. ಆ ಪಕ್ಷದ ಏನೇ ಒಂದು ಅವರ ಆಂತರಿಕ ವಿಚಾರಗಳು ಮತ್ತು ಗಲಾಟೆ ಇದ್ರೂ ಸಹ ಅವರ ಪಕ್ಷದ ಎಲ್ಲ ಕಚೇರಿಯಲ್ಲೋ ಅಥವಾ ಇನ್ನೆಲ್ಲೋ ಬೇರೆ ರೀತಿಯಲ್ಲಿ ಅವರು ಬಗೆಹರಿಸ್ಕೋಬೇಕಾಯಿತು. ಆದರೆ ಇವತ್ತು ಒಂದು ಬಹಿರಂಗವಾಗಿ ಒಂದು ವೇದಿಕೆ ಮೇಲೆ ಸಾರ್ವಜನಿಕವಾಗಿ ಅವರು ನಮ್ಮ ಸಮಾಜದ ಮುಖಂಡನ ನಿಜವಾಗ್ಲೂ ಆ ರೀತಿ ಹೀನಾಯಕೃತವಾಗಿ ನಡ್ಕೊಂಡಿದ್ದು ನಮಗೆ ಸಮಾಜಕ್ಕೆ ಭಾಳ ದೊಡ್ಡ ಒಂದು ಆಘಾತವನ್ನು ಉಂಟು ಮಾಡಿದೆ. ಅದ್ರ ಜೊತೆಗೆ ಭಾಳಷ್ಟು ನೋವು ಉಂಟು ಮಾಡಿದೆ. ಯಾಕಂದರೆ ಈಗ ನಾವು ಕೆಲವು ನಾಯಕರುಗಳನ್ನು ಒಂದು ರಾಜಕೀಯದಲ್ಲಿ ಕಾಣಿಸ್ಕೊಂಡು ಮುಂದೆ ಬರ್ತಾ ಇರಬೇಕಾದ್ರೆ ಬಟ್ ನಮ್ದು ಇಂಥ ಹಿಂದುಳಿದ ಸಮಾಜದಲ್ಲಿ ಅಂಥ ನಾಯಕರ ಮೇಲೆ ಕೆಲವು ನಾಯಕರ ಮೇಲೆ ಆದಾಗ